ಕಲಬುರಗಿಯ ಖ್ಯಾತ ವೈದ್ಯರು ಆಗಿರುವಂತಹ ಶ್ರೀಯುತ ಡಾಕ್ಟರ್ ಅಲೋಕ್ ಪಾಟೀಲ್ ಸರ್ ಮತ್ತು ಅದೇ ರೀತಿಯಾಗಿ ಅವರ ಧರ್ಮಪತ್ನಿ ಶ್ರೀಮತಿ ಡಾಕ್ಟರ್ ಶ್ವೇತಾ ಪಾಟೀಲ್ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸುರಕ್ಷತೆಯಿಂದ ಇವತ್ತಿನ ದಿವಸ ಅವರು ಹೆಲ್ಮೆಟ್ ಮೂಲಕ ಒಂದು ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ದಾರೆ. ಜೊತೆಗೆ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಯಾವೊಂದು ಅಪಘಾತದಲ್ಲಿಯೂ ಕೂಡ ಯಾರಿಗೂ ಕೂಡ ಹಾನಿ ಆಗಬಾರ್ದು, ಅಪಘಾತಕ್ಕೊಳಗಾಗಿ ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಪ್ರಾಣ ಹಾನಿ ಆಗಬಾರ್ದು ಎಂಬ ಒಂದು ಬಹಳ ಉತ್ತಮವಾದ ಒಂದು ಉದ್ದೇಶದ ಜೊತೆಗೆ ಇವತ್ತು ಇಲ್ಲಿರುವಂತಹ ಜನರಿಗೆ ಉಚಿತವಾಗಿ ಹೆಲ್ಮೆಟ್ ವಿತರಿಸುವಂತ ಒಂದು ಕಾರ್ಯವನ್ನು ಇವತ್ತು ಅವರು ಕೈಗೊಂಡಿದ್ದಾರೆ. ಅದಕ್ಕೆ ಇವತ್ತು ಕಲಬುರಗಿ ನಗರ ಸಂಪೂರ್ಣ ತಮಗೆ ಈ ಒಂದು ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಟ್ರಾಫಿಕ್ ರೂಲ್ಸ್ ಅನ್ನು ಫಾಲೋ ಮಾಡುವ ವತಿಯಿಂದ ಈಗಾಗಲೇ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಮತ್ತು ಅದೇ ರೀತಿಯಾಗಿ ಕಡ್ಡಾಯವಾಗಿ ಎಲ್ಲರೂ ಕೂಡ ಹೆಲ್ಮೆಟ್ ಧರಿಸಿ ತಮ್ಮ ಸುರಕ್ಷಿತವಾದ ಒಂದು ಸವಾರಕ್ಕೆ ಒಂದು ಚಾಲನೆ ನೀಡಬೇಕಂತೇಳಿ ಕಲಬುರಗಿಯ ಆಯುಕ್ತರಾಗಿರುವಂತಹ ನಮ್ಮವರೇ ಆಗಿರುವಂತಹ ಆಳಂದ ತಾಲೂಕಿನವರು ಶ್ರೀಯುತ ಕಮಿಷನರ್ ಸಾಹೇಬರು ಕೂಡ ಈ ಒಂದು ಹೆಲ್ಮೆಟ್ ಚಾಲನೆಗೆ ಕಡ್ಡಾಯವಾಗಿ ಅವರು ರೂಲ್ಸ್ ಅನ್ನು ತಗೊಂಡು ಬಂದಿದ್ದಾರೆ. ಅದಕ್ಕೆ ಸಾರ್ವಜನಿಕರು ಕೂಡ ಈ ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ ಹೆಲ್ಮೆಟ್ ಅನ್ನು ಧರಿಸುವ ಮೂಲಕ ಒಂದು ಏನು ಈ ಒಂದು ಪೊಲೀಸ್ ಇಲಾಖೆಯ ರೂಲ್ಸ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನೆಲ್ಲ ಕೂಡ ಫಾಲೋ ಮಾಡೋಣ, ನಮ್ಮ ಪ್ರಾಣಕ್ಕೆ ಯಾವುದೇ ರೀತಿ ಹಾನಿ ಆಗದಂತೆ ನಾವೆಲ್ಲರೂ ಕೂಡ ಎಚ್ಚರ ವಹಿಸೋಣ ಅಂತ ಹೇಳ್ತಾ, ಇವತ್ತು ಕಲಬುರಗಿ ನಗರದಲ್ಲಿ ಮುಂದಾಳತ್ವ ತಗೊಂಡು ಆದರ್ಶ ಆಸ್ಪತ್ರೆ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಒಂದು ಹೆಲ್ಮೆಟ್ ವಿತರಣೆ ಮತ್ತು ಅದೇ ರೀತಿಯಾಗಿ ಸುರಕ್ಷತಾ ಅಭಿಯಾನ ಒಂದು ಅಂಗವಾಗಿ ಏನು ವಿಶ್ವ ಮೆದುಳು ದಿನ ಅಂಗವಾಗಿ ಇವತ್ತಿನ ದಿವಸ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ತಮಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಈ ಮೂಲಕ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಬರುವ ದಿನಗಳಲ್ಲಿಯೂ ಕೂಡ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಅನ್ನು ಧರಿಸೋಣ ಮತ್ತು ಇಂತಹ ಆಸ್ಪತ್ರೆಯ ಮುಂದಾಳತ್ವಕ್ಕೆ ನಾವೆಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ಮೂಲಕ ಸಾರ್ವಜನಿಕರು ಕೂಡ ಎಲ್ಲ ರೀತಿಯಿಂದ ಬೆಂಬಲವನ್ನು ನೀಡಬೇಕು ಅಂತೇಳಿ ನಾನು ಕಲಬುರಗಿ ನಗರ ಜನರಲ್ಲಿ ವಿನಂತಿಸಿಕೊಳ್ಳುತ್ತಾ, ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದ ಆಯೋಜಕರಾಗಿರುವಂತಹ ಶ್ರೀಯುತ ಡಾಕ್ಟರ್ ಅಲೋಕ್ ಪಾಟೀಲ್ ಸರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಕೂಡ ನಮಸ್ಕಾರ. ಮುಖ್ಯವಾಗಿ ಇವತ್ತಿನ ದಿವಸ ಏನು ವರ್ಲ್ಡ್ ಬ್ರೈನ್ ಡೇ ಐತೆ, ಏನು ಪ್ರತಿ ವರ್ಷ 22 ಜುಲೈ ಆಚರಣೆ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನನ್ನ ಧರ್ಮಪತ್ನಿ ಆದಂಥ ಡಾಕ್ಟರ್ ಶ್ವೇತಾ ಪಾಟೀಲ್ ಅವರು, ನ್ಯೂರೋಲಜಿಸ್ಟ್ ಅವರು, ಅವರಿಗೊಂದು ಆಸೆ ಇತ್ತು, ವರ್ಲ್ಡ್ ಬ್ರೈನ್ ಡೇ ನಿಮಿತ್ತವಾಗಿ ಅವರಿಗೆ ಈ ಭಾಗಿನ ಜನರಿಗೆ ಒಂದು ಹೆಲ್ಮೆಟ್ ಅಥವಾ ಬ್ರೈನ್ ಬಗ್ಗೆ ಒಂದು ಅವೇರ್ನೆಸ್ ಜಾಗೃತಿ ಕಾರ್ಯಕ್ರಮ ಅವರು ಇಟ್ಕೋಬೇಕಂತೆ ಒಂದು ಸಂಕಲ್ಪ ಮಾಡಿದರು. ಕೇವಲ 1 ಅಥವಾ 2 ದಿವಸದಾಗ ಇದು ಒಂದು ಬೈಕ್ ರ್ಯಾಲಿ ಮುಖಾಂತರ ನಾವು ಹೆಲ್ಮೆಟ್ ಹಾಕುವ ಮುಖಾಂತರ ಕಲಬುರಗಿ ಮಹಾಜನತೆಗೆ ಒಂದು ಸೂಚನೆ ಕೊಡಬೇಕು. ಏನತ್ತೆ ಅಂದರೆ, ಹೆಲ್ಮೆಟ್ ಈಸ್ ಫಾರ್ ಅವರ್ ಸೇಫ್ಟಿ. ಇಫ್ ಹೆಲ್ಮೆಟ್ ಈಸ್ ಆನ್, ಲೈಫ್ ಈಸ್ ಆನ್. ಸೊ ನಾವು ಸಾಕಷ್ಟು ನಮ್ಮ ಪ್ರಾಕ್ಟೀಸಲ್ಲಿ ಏನು ಯಾವ ಥರ ನೆಗ್ಲಿಜೆನ್ಸ್ ಆಗ್ತವೆ, ಯಾರು ಏನೂ ಆಗಲ್ಲ ನನಗೆ, ಯಾಕಂದ್ರೆ ಇವಾಗಿಂದು ದಿನಮಾನದಾಗ ಈಗ ನಾವು ಮನೆಯಲ್ಲಿಂದ ನಾವು ವರ್ಕ್ ಪ್ಲೇಸಿಗೆ ಹೋಗ್ಬೇಕಾದ್ರೆ ಅದ್ರದ್ದು ಏನೋ ಗ್ಯಾರಂಟಿ ಇರಲ್ಲ. ಯಾವ ಮೂಮೆಂಟ್ ಆಗಿ ಏನು ಆಗ್ತದೆ ಏನೋ ಯಾರೂ ಬಯಸ್ಲಿಕ್ಕಾಗಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಮುಂಜಾಗ್ರತವಾಗಿ ಒಂದು ಪ್ರಿಕಾಷನ್ ನಾವು ತೊಗೊಂಡಿವು. ಬರೀ ಕೇವಲ ಒಂದು ಹೆಲ್ಮೆಟ್ ಹಾಕುವ ಮುಖಾಂತರ ಅಥವಾ ನಾವು ಕಾರ್ ಓಡಿಸಕತ್ತಿದ್ದೀವಿ ಅಂದ್ರೆ ಸೀಟ್ ಬೆಲ್ಟ್ ಹಾಕುವ ಮುಖಾಂತರ ಇದರ್ಲಿಂದ ಸಾಕಷ್ಟು ಒಂದು ಮೇಜರ್ ಸೀರಿಯಸ್ ಪ್ರಾಣಾಪಾಯದಿಂದ ನಾವು ಪಾರಾಗಬಹುದು. ಸೊ ಬ್ರೈನ್ ಏನಿದೆ ಅದು ಮಾಸ್ಟರ್ ಕಂಟ್ರೋಲ್ ಆಫ್ ಅವರ್ ಬಾಡಿ, ಪೂರ್ತಿ ಕಂಟ್ರೋಲ್ ಮಾಡೋದಂತ ಎಲ್ಲ ಫಂಕ್ಷನ್ಸ್ ರನ್ ಮಾಡಬೇಕಾದ್ರೆ ಬ್ರೈನ್ ಬೇಕು ನಮಗೆ. ಸೊ ಬ್ರೈನ್ದಾಗ ಬಹಳಷ್ಟು ಮೆಮೊರೀಸ್ ಇರ್ಬೋದು, ಎಲ್ಲ ನಾವು ಚೆರಿಷ್ ಮಾಡ್ತೀವಿ. ಸೊ ಮೋಸ್ಟ್ ನೆಗ್ಲೆಕ್ಟೆಡ್ ಆರ್ಗನ್ ಇನ್ ಬಾಡಿ ಅಂದ್ರೂ ಬ್ರೈನೇ, ಮೆದುಳು. ಯಾಕಂದ್ರೆ ಅದ್ರ ನಾವು ಸರಿಯಾಗಿ ನಾವು ಅದ್ರದ್ದು ಕೇರ್ ತೊಗೊಳ್ಳಲ್ಲ. ಸಾಕಷ್ಟು ಒಂದು ಅಬ್ಯೂಸ್ ಆಗಿಬಿಡ್ತದೆ, ಸ್ಟ್ರೆಸ್ ಆಗಿಬಿಡ್ತದೆ. ಬ್ರೈನಿಗೆ ಕೂಡ ಸ್ವಲ್ಪ ರೆಸ್ಟ್ ಬೇಕಾಗ್ತದೆ, ಸ್ಲೀಪ್ ಡಿಸ್ಟರ್ಬ್ಡ್ ಆಗ್ತದೆ. ಸೊ ಈಗ ನಾವು ನೋಡಕತ್ತಿದ್ದೇವೆ, ಮೇಡಮ್ ಅವರು ತಮ್ಮ ಪ್ರಾಕ್ಟೀಸಲ್ಲಿ ಸಾಕಷ್ಟು ಮೆದುಳು ಸಂಬಂಧಿತ, ನರ ಸಂಬಂಧಿತ ಇದ್ದಂಥ ರೋಗಿಗಳು ಸಾಕಷ್ಟು ಜಾಸ್ತಿ ಆಗಿದ್ದಾವೆ. ಸೊ ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ಮೇಡಮ್ ಅವರು ಡಾಕ್ಟರ್ ಶ್ವೇತಾ ಪಾಟೀಲ್ ಅವರು ಅವ್ರ ನೇತೃತ್ವದಾಗಿ ಇದು ಒಂದು ಒಳ್ಳೆಯ ಒಂದು ಬೈಕ್ ರ್ಯಾಲಿ, ಹೆಲ್ಮೆಟ್ ಧರಿಸಿ ತಾವೆಲ್ಲರೂ ಇದಕ್ಕೆ ಬಂದು ಯಶಸ್ವಿ ಮಾಡಿದ್ದಕ್ಕೆ ತುಂಬ ರೀತಿಯಿಂದ ಧನ್ಯವಾದ ಹೇಳ್ತಿದ್ದೀನಿ.
ಒಂದು ಯಾವಾಗಲೂ ನಾವು ಟೂ ವೀಲರ್ ಬೈಕ್ ಇರಲಿ ಹೊರಗೆ ಹೋದಾಗೆ ನಾವು ಗಾಡಿ ಚಾವಿ ಅದನ್ನೆಲ್ಲ ನಾವು ನೋಡ್ತೀವಿ, ಗಾಡಿದಾಗೆ ಪೆಟ್ರೋಲ್ ಇದನ್ನೆಲ್ಲ ನೋಡ್ತೀವಿ ನಾವು ಚಂದ ಬಟ್ಟೆ ಹಾಕೊಂಡಿವಿ, ಅದನ್ನು ನಾವು ವಿ ಮೇಕ್ ಶೋರ್ ದಟ್ ವಿ ಆರ್ ವೆಲ್ equipped. ಬಟ್ ನಾವು ಯಾವಾಗಲೂ ಹೆಲ್ಮೆಟ್ ಅದಂತ ಯಾರು ನೋಡಲ್ಲ. ಯಾಕೆ ನೋಡೋದಿಲ್ಲ? ಯಾಕಂದ್ರೆ ಹೆಲ್ಮೆಟ್ ಬಗ್ಗೆ ನಾವು ನಮ್ದು ತಲೆ ಬಗ್ಗೆ ಜಾಸ್ತಿ ಜಾಗೃತಿ ತಿಳುವಳಿಕೆ ಇಲ್ಲ. ಒಂದು ತಲೆ ಅಂದ್ರೆ ನಿಮ್ದು ಸರ್ ಹೇಳ್ದಂಗ ನಮ್ದು ಸೂಪರ್ ಪವರ್ ಅಂದ್ರೆ ನಮ್ದು ಬಾಡಿದು CEO. ಈಗ ಸಪೋಸ್ ಆಕ್ಸಿಡೆಂಟ್ ಆಗಿ ಫ್ರಾಕ್ಚರ್ ಆಗಿ ಕೈ ಕಾಲು ಮುರಿದ್ರೆ ಆಪರೇಷನ್ ಮಾಡ್ಬೋದು ಅಂದ್ರೆ ಜೀವನ ಬದುಕಬಹುದು. ಹಂಗೆ ಕೂಡ ಕರೆ ಹೆಡ್ ಇಂಜುರಿ ಅಥವಾ ತಲೆ ಮದುವೆದು ಪೆಟ್ಟು ಆಗಿದ್ರೆ ಮನುಷ್ಯ ಅಷ್ಟು ಇಂಡಿಪೆಂಡೆಂಟ್ ಆಗಿ ಬದುಕಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಸಾಕಷ್ಟು ನಾವು ಪ್ರಯತ್ನ ಮಾಡಬೇಕು, ನಮ್ದು ಮದುವೆಗೆ ನಮ್ಮ ಬೆರೆಯಲಿಗೆ ಪ್ರೊಟೆಕ್ಟ್ ಮಾಡೋದು. ಇವತ್ತು ಈ ದಿನ ವಿಶ್ವ ಮದುವೆ ದಿನ ನಿಮಿತ್ತವಾಗಿ ನಾವು ಏನು ರ್ಯಾಲಿ ಮಾಡೀವಿ, ಹೆಲ್ಮೆಟ್ ಅವೇರ್ನೆಸ್ ರ್ಯಾಲಿ, ಅದರಿಂದ ಸಾಕಷ್ಟು ತುಂಬಾ ಇನ್ನ ಮುಂದೆ ನೀವು ಪ್ರಯತ್ನ ಮಾಡ್ರಿ, ಜನರಿಗೆ ತಿಳುವಳಿಕೆ ಮಾಡಿಕೊಡ್ರಿ ಇಂತ ವಿನಂತಿ ಮಾಡಿ ನನ್ನ 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ತಿಳಿಸಲಿಕ್ಕೆ ಬಯಸ್ತೀನಿ. ಮತ್ತು ಕಲಬುರಗಿ ನಗರ ಪೊಲೀಸ್ ಆಯುಕ್ತರು ಕೂಡ ಈ ಸಂದರ್ಭದಲ್ಲಿ ಆದರ್ಶ ಆಸ್ಪತ್ರೆ ವತಿಯಿಂದ ಮತ್ತು ಇಲ್ಲಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದ ಜನರಿಂದ ಕೂಡ ನಾನು ಶುಭ ಸಂದೇಶಗಳನ್ನು ತಿಳಿಸುತ್ತಾ ಇವತ್ತಿನ ಈ ಒಂದು ಚಾಲನೆಗೆ ಆಗಮಿಸಿ, ಈ ಒಂದು ರ್ಯಾಲಿಗೆ ಆಗಮಿಸಿ ಎಲ್ಲರೂ ಏನು ಬೆಂಬಲವನ್ನು ಕೊಟ್ಟಿದ್ದೀರಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ತಿಳಿಸುತ್ತಾ ಈಗ ಹೆಲ್ಮೆಟ್ ವಿತರಣೆ ಕಾರ್ಯ ಇರ್ತದೆ. ಅದಕ್ಕೆ ಈಗ ಮೇಡಮ್ ಅವರು ಒಂದು ಆಸ್ಪತ್ರೆಯಿಂದ ಹೆಲ್ಮೆಟ್ ಅನ್ನು ವಿತರಣೆ ಮಾಡ್ತಾರ. ಮುಖ್ಯವಾಗಿ ವೈಟ್ ಟಿ ಶರ್ಟ್ ನಲ್ಲಿ ಇರುವಂತಹ ಎಲ್ಲ ನಮ್ಮ ಸ್ವಯಂ ಸೇವಕರು ಸಿಬ್ಬಂದಿ ಸ್ವಲ್ಪ ರುಕ್ಮಯ್ಯ ಮಾಂತೇಶ್ ಚನ್ನೋಣ ಎಲ್ಲರೂ ಈ ಕಡೆ